ಮನೆಗೆ ಯಾರೂ ಬಂದಿಲ್ಲ, ಆದರೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ದೂರಿದ್ದಾರೆ. ಇದು ಒಂದು ಕಣ್ಣು ಹೊರೆಸುವ ಸರ್ಕಾರದ ತಂತ್ರವಾಗಿದ್ದು, ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಅವರು ಗುಡುಗಿದ್ದಾರೆ. ಪರಿಶಿಷ್ಟ ಜಾತಿಗಳ ಜನಗಣತಿ ನಡೀತಾ ಇದೆ. ಈಗಾಗಲೇ ಮಾಧ್ಯಮದಲ್ಲಿ ಏನೇನು ಅನಾಹುತಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತೋರಿಸಿದ್ದೀರಿ. ನಮ್ಮ ಮನೆಗಳಿಗೂ ಕೂಡ ಯಾರು ಬಂದಿಲ್ಲ, ಆದ್ರೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಒಂದು ಸಮಯ ಪರಿಶಿಷ್ಟ ಜಾತಿಯವರ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಿದ್ರೆ ಅದನ್ನ ನಾವು ಒಪ್ಪಬಹುದಾಗಿತ್ತು. ಯಾಕಂದ್ರೆ ಕನಿಷ್ಠ ಪಕ್ಷ ಅವರು ಆ ಮನೆಗೆ ಬಂದು ಅಂಟಿಸಿದ್ದಾರೆ. ಹಾಗೇನೂ ಇಲ್ಲ, ಎಲ್ಲಾ ಮನೆಗಳಿಗೂ ಅಂಟಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯೇತರ ಮನೆಗಳಿಗೂ ಕೂಡ ಅಂಟಿಸ್ಕೊಂಡು ಹೋಗಿದ್ದಾರೆ. ಹೀಗಿದ್ರೂ ಕೂಡ ನನಗೆ ಅನಿಸ್ತಕ್ಕಂಥದ್ದು 50%ಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆನ್ಲೈನ್ ನಲ್ಲೂ ಮಾಡಬಹುದಂತ. ಆನ್ಲೈನ್ ನಲ್ಲಿ ಹಾಕಿ ನೋಡ್ರಿ, ಪರಿಶಿಷ್ಟ ಜಾತಿಯ ಆ ಸರ್ಟಿಫಿಕೇಟ್ ನಂಬರ್ ಹೇಳ್ಬೇಕು, ಬೇರೆ ಬೇರೆ ಇದನ್ನು ಕೇಳ್ತದೆ, ಅದನ್ನು ಒದಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವಿದ್ಯಾವಂತರಿಗೆ, ಎಲ್ಲರೂ ವಿದ್ಯಾವಂತರಲ್ಲ, ಕೆಲವರಿಗೆ ಸರ್ಟಿಫಿಕೇಟ್ಗಳಿದೆ, ಕೆಲವರಿಗಿಲ್ಲ. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದು ಕಣ್ಣೊರೆಸುವ ಸರ್ಕಾರದ ತಂತ್ರವೇ ಹೊರತು ಇದರಲ್ಲಿ ಸರಿಯಾದ ಅಂಕಿಅಂಶಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನನ್ನ ಆಪಾದನೆ ಇದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನಗಣತಿ ನಡೀತಾ ಇದೆ. ಈಗಾಗಲೇ ಮಾಧ್ಯಮದಲ್ಲಿ ಏನೇನು ಅನಾಹುತಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತೋರಿಸಿದ್ದೀರಿ.